ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳಿಸ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮೂಲಕ ಕೇಳಿದ್ರು. ಅವ್ರ ಹೆಸರು ಪ್ರತಿಮಾ ಅಂತ. ರಾಯರ ನಾಮ ಲೇಖನ ಬುಕ್ ಬಗ್ಗೆ ತಿಳಿಸ್ಕೊಡಿ ಅಂತ. ನನಗೆ ಗೊತ್ತಿರೋ ಅಷ್ಟು ವಿಚಾರಗಳನ್ನ ಇಲ್ಲಿ ತಿಳಿಸ್ತೀನಿ, ಹಾಗೆ ಅದು ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಇಲ್ಲಿ ತಿಳಿಸ್ತೀನಿ. ಹಾಗೆ ಒಬ್ರು ಕಮೆಂಟ್ ಮೂಲಕ ನನಗೆ ಹೇಳಿದ್ರು, ನಾನು ಅದನ್ನು ಕಮೆಂಟ್ನ ಡಿಲೀಟ್ ಮಾಡಿಬಿಟ್ಟೆ. ಯಾಕೆ ನಾನು ತುಂಬ ಕಮೆಂಟ್ನ ಡಿಲೀಟ್ ಮಾಡಿದೆ, ಹಾಗೆ ಇಟ್ಟಿದ್ದೀನಿ. ಅದು ಒಳ್ಳೇದು ಬರಲಿ, ಹೇಗೆ ಇರಲಿ, ನನಗೆ ಬೇಜಾರಾಗೋ ರೀತಿ ಕಳಿಸಿರಲಿ, ಹಾಗೆ ಇಟ್ಟಿರ್ತಿದ್ದೆ. ಇದನ್ನು ಮಾತ್ರ ನಾನು ಯಾಕೆ ಡಿಲೀಟ್ ಮಾಡಿದೆ ಅಂದರೆ, ನೀನು ತಾನು ಅನ್ನೋ ಪದನ ಉಪಯೋಗಿಸಿದ್ರು. ರಾಯರು ಭಕ್ತರು ನಾವು ಅಂದಮೇಲೆ ನಾವೆಲ್ಲರೂ ಅವ್ರಿಗೆ ಮಕ್ಕಳಿದ್ದಾಗೆ. ಪ್ರತಿಯೊಬ್ಬರು ಕೂಡ ಕಮೆಂಟ್ನ ಓಪನ್ ಮಾಡಿ ನೋಡ್ತಾರೆ, ಏನು ಅಂದ್ಕೊಳ್ಳಲ್ಲ ನಮ್ಮ ಬಗ್ಗೆ. ನೀನು ತಾನು ಅನ್ನೋ ಪದನ ಯಾರಿಗೆ ಆದರೂ ಕೂಡ ನಾವು ರಾಯರ ಭಕ್ತರಾದ್ಮೇಲೆ ಉಪಯೋಗಿಸ್ಬಾರ್ದು. ನಾವು ಏನೇ ಚರ್ಚೆ ಮಾಡೋಣ, ಖಂಡಿತ ನಾನು ಕೂಡ ಸಿದ್ಧ ಇರ್ತೀನಿ. ನಿಮ್ಮದು ಏನೇ ಚರ್ಚೆ ಕೂಡ ನಾನು ಬರ್ತೀನಿ, ಚರ್ಚೆ ಮಾಡೋಣ. ಅದನ್ನು ಬಿಟ್ಟು ನೀನು ತಾನು ಅನ್ನೋ ಕಮೆಂಟ್ ಮೂಲಕ ಒಬ್ಬರನ್ನ ಮಾತಾಡ್ಸೋದು ತುಂಬ ತಪ್ಪು. ನನಗಂತೂ ಯಾವಾಗಲೂ ಕೂಡ ಒಂದು ಭಯ ಇರುತ್ತೆ, ರಾಯರು ನನ್ನನ್ನು ನೋಡ್ತಿರ್ತಾರೆ, ನಾನು ಯಾವ ರೀತಿ ನಡ್ಕೋಬೇಕು ಅಂತ. ಆದರೆ ಅವ್ರಿಗೆ ಆ ಭಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅವರು ಹೇಳ್ತಿದ್ರು, ನಾನು ಕೂಡ ರಾಯರನ್ನ ಆರಾಧನೆ ಮಾಡ್ತೀನಿ ಅಂತ. ನೀವು ರಾಯರ ಆರಾಧನೆ ಮಾಡಿದ್ಮೇಲೆ ಒಬ್ರನ್ನ ನಾವು ಯಾವ ರೀತಿ ಗೌರವಿಸ್ಬೇಕು ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಯಾರೇ ಆಗಲಿ ಒಬ್ರಿಗೆ ನೀನು ತಾನು ಅನ್ನೋಷ್ಟು ಮಟ್ಟಿಗೆ ಕಮೆಂಟ್ ಮೂಲಕ ಮಾತಾಡೋದಕ್ಕೆ ಹೋಗಬಾರ್ದು. ಅದನ್ನು ತುಂಬ ಜನ ಕೂಡ ನೋಡ್ತಿರ್ತಾರೆ, ಇವರು ರಾಯರ ಭಕ್ತರ ಅಂತ ಅನ್ಕೋಬಾರ್ದು. ರಾಯರ ಭಕ್ತರಾದ್ಮೇಲೆ ನಾವು ಕೆಲವೊಂದು ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನೋಡಿ ಮಾಡಿ ನಾವು ಮಾತಾಡಬೇಕಾಗುತ್ತೆ. ನಾವೆಲ್ಲರೂ ರಾಯರಿಗೆ ಮಕ್ಕಳಿದ್ದಾಗೆ. ರಾಯರ ಭಕ್ತರು ಅಂದಮೇಲೆ ನಾವೆಲ್ಲ ಒಂದೇ ಕುಟುಂಬ. ಸೊ ನನಗೆ ಅಂತಲ್ಲ, ಬೇರೆ ಯಾರಿಗಾದ್ರೂ ಕೂಡ ನೀವು ಏಕವಚನದಲ್ಲಿ ಉಪಯೋಗಿಸಿ ಕಮೆಂಟ್ನ ಮಾಡಬೇಡಿ. ನಾವು ಕೂಡ ತಿಳ್ಕೊಳ್ಳೋದು ತುಂಬ ಇರುತ್ತೆ ನಿಮ್ಮಿಂದ. ನನಗೂ ಕೂಡ ಒಂದು ಹೂ ಬಗ್ಗೆ ಗೊತ್ತಿಲ್ಲ ಅಂದಾಗ, ನನಗೊಂದು ರಂಗೋಲಿ ಬಗ್ಗೆ ಗೊತ್ತಿರಲಿಲ್ಲ, ನಾನು 8 ಮಾರ್ಕ್ ಹಾಕಿ ಅಮ್ಮನವ್ರ ಮುಂದೆ ರಂಗೋಲಿ ಹಾಕ್ತಿದ್ದೆ ಹೆಜ್ಜೆದು. ಅದನ್ನು ಕೂಡ ತಿಳಿಸ್ಕೊಟ್ರು. ಎಷ್ಟೋ ವಿಚಾರಗಳನ್ನ ನಾವು ಕೂಡ ನಿಮ್ಮಿಂದ ಕಲ್ತ್ಕೊಂಡಿರ್ತೀವಿ. ನನಗೆ ಯಾರಾದರೂ ಒಬ್ಬರು ನಾನು ರಾಯರ ಭಕ್ತರು ಅಂತ ಹೇಳಿದ್ರೆ ಸಾಕು, ನನಗೆ ಏನೋ ಒಂಥರ ಖುಷಿ. ಒಳ್ಳೆ ಮನ್ಸಪ್ಪ ಅವ್ರದ್ದು ರಾಯರ ಭಕ್ತರು ಅಂದರೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಕೂಡ ನಾವು ಒಂದು ಅನ್ನೋ ಭಾವನೆಯಲ್ಲಿ ಇದ್ದರೆ ಒಳ್ಳೆ ಮನಸ್ಸಿಂದ ರಾಯರಿಗೆ ಇಷ್ಟ ಆಗ್ತೀವಿ. ಅಷ್ಟು ಮಾತ್ರ ಅವ್ರು ಹೇಳಿರಲಿಲ್ಲ, ಅಲಂಕಾರ ಮಾಡಿಬಿಟ್ರೆ ಸಾಕಾಗಲ್ಲ, ಕ್ಯಾಮ್ರಾ ಹಿಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳಿದರು. ಯಾರಿಗೆ ತಾನೇ ಇಷ್ಟ ಆಗಲ್ಲ ರಾಯರ್ ಕೊಡುವಂಥ ಹೂ ಪ್ರಸಾದದ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೋಡೋದಕ್ಕೆ. ನನಗೆ ಮಾತ್ರ ಅಲ್ಲ ಅನುಗ್ರಹ ಸಿಗೋದು, ನೋಡಿದವ್ರಿಗೂ ಕೂಡ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಕ್ಯಾಮ್ರಾದಲ್ಲಿ ಅದನ್ನು ಸೆರೆ ಹಿಡಿದು ನಾನು ಅಪ್ಲೋಡ್ ಮಾಡ್ತೀನಿ. ಇದು ನನ್ನ ಕೆಲಸನೇ ಆಗಿದ್ರೆ, ರಾಯರು ಹೇಳಿ ಮಾಡಿಸ್ತಿದ್ರೆ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ನನಗಂತೂ ಗೊತ್ತಿಲ್ಲ. ಹಾಗೆ ಅಲಂಕಾರದ ಬಗ್ಗೆ ಹೇಳಿದರು. ಯಾರೇ ಆಗಲಿ, ನಾನಂತಲ್ಲ ನೀವಂತಲ್ಲ, ಪ್ರತಿಯೊಬ್ಬರಿಗೂ ನಾನು ಹೇಳೋದು, ನಾವು ಅಲಂಕಾರ ಮಾಡ್ತೀವಿ ಅಂದರೆ ಅದು ನಮ್ಮ ಅಂತರಂಗದಲ್ಲಿ ಇರುವಂತಹ ಒಂದು ದಿವ್ಯ ಪ್ರಭೆ. ಅಂತರಂಗದಲ್ಲಿ ಒಂದು ಭಕ್ತಿ ಅನ್ನೋದಿದ್ದರೆ ಅಲಂಕಾರ ಅನ್ನೋದು ನಾವು ಹೇಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ನಾವು ಸುಮ್ಮನೆ ವಿಡಿಯೋಗಾಗಲಿ ಅಥವಾ ಏನೋ ಮಾಡಬೇಕು ಅಂತನಾಗಲಿ ಮಾಡಿದಾಗ ಅದು ಅಲಂಕಾರ ನಾವು ಹೇಗೆ ಮಾಡಬೇಕು ಅಂತ ಮಾಡಿದ್ರೂ ಸುಂದರವಾಗಿ ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಅಂತರಂಗದಿಂದ ಥ್ಯಾಂಕ್ ಯು ರಾಯಪ್ಪ. ನಮ್ಮ ಅಂತರಂಗದಿಂದ ನಾವು ಏನೋ ಒಂದು ರಾಯರಿಗೆ ಇಟ್ಟಾಗ, ಹೂನಾಗಲಿ ಹಣ್ಣಾಗಲಿ ಒಂದು ಎಲೆ ಆಗಲಿ, ನಾವು ಏನೇ ಒಂದು ತಂದಿಟ್ಟು ಮಾಡಬೇಕು ಅನ್ನೋ ಮನಸ್ಸಿಂದ ಒಳಗಡೆ ಭಾವನೆಯಿಂದ ಮಾಡಿದಾಗ ಅದು ನಾವು ಒಂದು ಹೂವಿಡ್ಲಿ ರಾಶಿ ಹೂವಿಡ್ಲಿ ಅದು ತುಂಬ ಚೆನ್ನಾಗಿ ಕಾಣಿಸ್ತದೆ. ಹಾಗಾಗಿ ಒಬ್ಬರು ಮಾಡೋ ಅಲಂಕಾರದ ಬಗ್ಗೆ ಆಗಲಿ ಪೂಜೆ ಬಗ್ಗೆ ಆಗಲಿ ಮಾತಾಡಬೇಡಿ. ಸುಮ್ಮನೆ ನಾವು ವಿಡಿಯೋಗೋಸ್ಕರನಾಗಲಿ ಅಥವಾ ತೋರಿಕೆಗಾಗಲಿ ಮಾಡ್ತೀವಿ ಅಂತ ಕೂತು ಮಾಡಿದಾಗ ರಾಯರು ಕೂಡ ನೀನು ಮಾಡ್ತಿರೋದು ಭಕ್ತಿಗೆಲ್ಲ ಎದ್ದೋಗು, ನನಗೆ ಯಾಕೆ ಹೂ ಮಾಡಿಸಿ ನನಗೆ ಡಿಸ್ಟರ್ಬ್ ಮಾಡ್ತೀಯಾ ಅಂತ ಹೇಳ್ಬಿಡ್ತಾರೆ. ಯಾವಾಗ ನಮ್ಮ ಅಂತರಂಗದಿಂದ ನಾವೇನೇ ಮಾಡಬೇಕು ಅಂತ ರಾಯರಿಗೆ ಮಾಡಿದಾಗ ಅವರೂ ಕೂಡ ಇಷ್ಟಪಟ್ಟು ಅದನ್ನು ಆಶೀರ್ವಾದ ಮಾಡ್ತಾರೆ. ಅದನ್ನು ನಾನು ನಿಮಗೆ ಸೆರೆ ಹಿಡಿದು ನೋಡಿ, ಇವಾಗ ವಿಡಿಯೋ ಮಾಡ್ತಿರ್ಬೇಕಾದ್ರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ರು. ಅದನ್ನು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಇದರಲ್ಲಿ ತಪ್ಪೇನಿದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಯಾರೇ ಆಗಲಿ, ಒಬ್ಬರು ರಾಯರ ಭಕ್ತರು ಅಂದಮೇಲೆ ಒಬ್ಬರು ಏನೋ ಪೂಜೆ ಮಾಡ್ತಾರೆ ಅಂದರೆ ಅದನ್ನು ನೋಡೋಣ. ಆದರೆ ಕೈ ಮುಗಿಯೋಣ, ಇಲ್ಲ ಅಂದರೆ ಇಲ್ಲ. ತಪ್ಪಿದ್ರೆ ಖಂಡಿತವಾಗ್ಲೂ ಕೂತು ಚರ್ಚೆ ಮಾಡೋಣ. ಏನಾದರೂ ಒಂದು ನೀವು ಸಜೆಸ್ಟ್ ಮಾಡಿದಾಗ ನಾನಂತಲ್ಲ ತುಂಬ ಜನ ತಗೊಳ್ತಾರೆ, ಆದರೆ ಏಕವಚನ ಮಾತ್ರ ದಯವಿಟ್ಟು ಬೇಡ. ನಾವೆಲ್ಲರೂ ರಾಯರ ಭಕ್ತರು. ನಾವು ಈ ಥರ ಎಲ್ಲ ಹೀಗೆ ಏಕವಚನದಲ್ಲಿ ಬಳಸಿ ಮಾತಾಡಿದಾಗ ಅದನ್ನು ಬೇರೆಯವ್ರು ನೋಡಿದಾಗ ನಮ್ಮ ತಂದೆ ಅಂತ ನಾವೇನು ಪೂಜಿಸ್ತೀವೋ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ ಅಲ್ವಾ? ದಯವಿಟ್ಟು ಈ ಥರ ನನಗೆ ಅಲ್ಲ ಯಾರಿಗೂ ಕೂಡ ಇನ್ನು ಮುಂದೆ ಮಾಡಬೇಡಿ ಪ್ಲೀಸ್.
ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಏನುವೆ. ನಾನು ರಾಯರನ್ನ ಪೂಜೆ ಮಾಡ್ತೀನಿ, ಅವರ ಆಶೀರ್ವಾದ ಮಾಡ್ತಾರೆ, ನನ್ನ ಅನುಭವನ ಹೇಳ್ಕೊಳ್ತಿದ್ದೀನಿ ಅಷ್ಟೇ. ಆದರೆ ನಾನು ಪೂಜಿಸೋದಕ್ಕೂ ಮುಂಚೆ ಹಿಂದೆ ನನ್ನ ಲೈಫ್ ಹೇಗಿತ್ತು ಅನ್ನೋದು ನನಗೆ ಮಾತ್ರ ಗೊತ್ತು. ಕೆಲವರು ನನ್ನನ್ನು ನೋಡಿದವರು ಹತ್ತಿರದವರು ಮಾತ್ರ ನನ್ನ ಬಗ್ಗೆ ಗೊತ್ತು. ನನ್ನಲ್ಲಿ ಸಾಕಷ್ಟು ಬದಲಾವಣೆನ ರಾಯರು ತಂದಿದ್ದಾರೆ. ನಾನು ಪ್ರತಿಯೊಬ್ಬರಿಗೂ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ರಾಯರನ್ನ ನೀವು ಹೀಗೆ ಪೂಜಿಸಬೇಕು ಅಂತ ಏನಿಲ್ಲ, ನೀವು ನಂಬಿಸಿದ್ರೆ ಸಾಕು. ನಾನು ಕೂಡ ಯಾವುದೇ ಪೂಜೆ ಪುನಸ್ಕಾರ ಏನೂ ಗೊತ್ತಿರಲಿಲ್ಲ, ರಾಯರು ಹೆಂಗೆ ಕರ್ಕೊಂಡು ಹೋಗ್ತಿದ್ದಾರೆ ಆ ರೀತಿ ಬರ್ತಿದ್ದೀನಿ. ಇವತ್ತು ನಾನು ಮಾಡೋ ಪೂಜೆನ ನಾನೇ ಕೂತ್ಕೊಂಡು ನೋಡಿದಾಗ ಇಷ್ಟು ಚೆನ್ನಾಗಿ ಮಾಡಿಸ್ತಿದ್ದಾರೆ ರಾಯರು, ಇದೆಲ್ಲ ಯಾವ ಟೈಮಲ್ಲಿ ನಾನು ಕಲ್ತ್ಕೊಂಡೆ ಅಂತ ಕೂತ್ಕೊಂಡು ಯೋಚನೆ ಮಾಡಬೇಕು. ಅಷ್ಟರ ಮಟ್ಟಿಗೆ ರಾಯರು ನನ್ನ ಕೈಲಿ ಪೂಜೆ ಅನ್ನೋದನ್ನು ಮಾಡಿಸ್ತಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಎಲ್ಲ ರಾಯರ ಇಚ್ಛೆ ಅಂತೆ. ನಾನು ನನ್ನ ವಿಡಿಯೋದಲ್ಲಿ ನನ್ನ ಅನುಭವನ ಹೇಳ್ಕೊಳ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ನೀವು ರಾಯರನ್ನ ನಂಬಿ ಮುಂದೆಲ್ಲ ಅವ್ರು ಮಾಡ್ತಾರೆ, ನೀವು ಯಾವುದೇ ಪೂಜೆ ಮಾಡೋದು ಅಗತ್ಯನೇ ಇಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದರೆ ನಾನು ಈಗಿರೋದು ಕೂಡ ಹಾಗೇನೆ, ರಾಯರನ್ನ ನಂಬಿದ್ರೆ ಸಾಕು. ಸಾರಿ, ಒಂದು ಫೋನ್ ಕಾಲ್ ಬಂತು, ಸೈಲೆಂಟ್ ಆಗ್ತೆ. ನಮ್ಮ ಜೀವನದಲ್ಲಿ ನಾವೇನೋ ಒಂದು ಪೂಜೆ ಮಾಡೋದ್ರಿಂದ ನಮ್ಗೆ ಇಂಥದ್ದು ಸಿಗುತ್ತೆ ಅಂದರೆ ಖಂಡಿತ ರಾಯರೇ ಮಾಡಿಸ್ತಾರೆ ನಮ್ಮ ಕೈಲಿ. ನಾವೇನು ಮಾಡೋದು ಬೇಡ. ನನಗೇನೋ ಒಂದು ಕೊಡಿಸ್ಬೇಕು, ನನ್ನ ಜೀವನದಲ್ಲಿ ಏನೋ ಒಂದು ಒಳ್ಳೇದಾಗಬೇಕಂದ್ರೆ ಅದನ್ನು ರಾಯರೇ ಸ್ವತಃ ಇಂಥ ಪೂಜೆ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ಅವ್ರು ಸೂಚನೆ ಕೊಟ್ಟು ನಮ್ಮ ಕೈಯಾರೆ ಏನೇನು ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸ್ತಾರೆ. ಅದನ್ನೆಲ್ಲ ಮಾಡಿಸೋದಕ್ಕೆ ನಮ್ಮ ಜೀವನದಲ್ಲಿ ಒಬ್ರು ಗುರು ಅನ್ನೋರು ಇರಬೇಕಲ್ವಾ. ಆ ಗುರು ಆಗಿ ನಾವು ರಾಯರನ್ನ ನಂಬಿಸಿದ್ರೆ ಸಾಕು, ಇನ್ನೆಲ್ಲ ಆಟೋಮೆಟಿಕ್ ಆಗಲಿ ಪ್ರತಿಯೊಂದು ನಮ್ಮ ಜೀವನ ಬದಲಾಗುತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಅವ್ರು ಹೇಳ್ತಾರೆ ನೀವು ಅಲಂಕಾರ ಮಾಡಿ ಕ್ಯಾಮ್ರಾ ಹಿಡಿದ್ರೆ ಆಗುತ್ತಾ ಅಂತ. ನಾನು ನನ್ನ ಜೀವನದಲ್ಲಿ ರಾಯರಿಂದ ಆಗ್ತಿರೋ ಬದಲಾವಣೆನ ಹೇಳ್ತಾ ಇದ್ದೀನಿ. ಹಾಗೆ ಕೂಡ ರಾಯರ ಜೊತೆ ನೀವು ಒಂದು ಒಳ್ಳೆ ಬಾಂಧವ್ಯನ ಬೆಳೆಸ್ಕೊಡಿ ಸಾಕು. ರಾಯರು ಇನ್ನು ಮುಂದಿಂದೆಲ್ಲ ನಿರ್ಧಾರ ಮಾಡಿ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು, ನಮ್ಮ ಕೈಲಿ ಏನು ಮಾಡಿಸ್ಬೇಕು ಏನು ಮಾಡಿಸ್ಬಾರ್ದು ಅನ್ನೋದು ರಾಯರು ಚೆನ್ನಾಗಿ ತಿಳಿದಿರ್ತಾರೆ. ನಮ್ಮ ತಂದೆ ತಾಯಿಗಳಿಗೆ ಮುಂದೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ, ನಾಳೆ ಬರೋ ಕಷ್ಟ ಗೊತ್ತಿರಲ್ಲ. ಆದರೆ ರಾಯರಿಗೆ ಪ್ರತಿಯೊಂದು ಕೂಡ ಗೊತ್ತಿರುತ್ತೆ. ನಾವು ರಾಯಪ್ಪ ನೀವು ನಮ್ಮನ್ನ ಕಾಪಾಡಿ, ನೀವು ತಂದೆಯಾಗಿ ನೋಡಿ ತಾಯಿಯಾಗಿ ನೋಡಿ, ನಿಮ್ಗೆ ಇಷ್ಟ ನಿಮ್ಮ ಬಾಂಧವ್ಯ ಯಾವ ರೀತಿ ಬೆಳೆಸ್ಕೋಬೇಕು ರಾಯರ ಜೊತೆ ಆ ರೀತಿ ಬೆಳೆಸ್ಕೊಂಡು ನೋಡಿ. ರಾಯರು ಖಂಡಿತ ನಮ್ಮನ್ನ ಕಾಪಾಡಿ ಒಂದು ಒಳ್ಳೆ ನೆಮ್ಮದಿಯ ಜೀವನನ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ನಾನು ಪ್ರತಿ ಸಲ ಹೇಳ್ತೀನಿ, ನಾವು ನೆಮ್ಮದಿಯಾಗಿ ಬದುಕಬೇಕು ಅಂದರೆ ನಮ್ಮ ಜೊತೆ ರಾಯರಿರಬೇಕು. ರಾಯರಿದ್ರೆ ನೋಡಿ ನಮ್ಮ ಕೈಲಿ ಏನು ಮಾಡಿಸ್ಬೇಕು ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ರಾಯರಿದ್ರೆ ಸಾಕು, ನೆಮ್ಮದಿ ಇರುತ್ತೆ. ಇನ್ನೇನು ನಾನು ಪ್ರತಿ ವಿಡಿಯೋದಲ್ಲೂ ಇದೇ ಹೇಳ್ತಿದ್ದೀನಿ. ಅವರು ನನಗೆ ಸ್ವಲ್ಪ ಬೇಸರ ಅಂತೂ ನಾನು ಖಂಡಿತ ಪಟ್ಕೊಳ್ಳಲ್ಲ. ಯಾಕಂದರೆ ನಾನು ಮುಂಚೆ ಅವೆಲ್ಲ ಇತ್ತು ನನ್ನಲ್ಲಿ, ನನ್ನ ಜೀವನದಲ್ಲಿ. ನಾನು ರಾಯರ ಭಕ್ತಿ ಆಗೋದಕ್ಕೂ ಮುಂಚೆ ಒಬ್ಬರು ಏನಾದ್ರು ಒಂದು ಚೂರು ಅಂದ್ಬಿಟ್ರೆ ಅಳೋದು, ಅವ್ರನ್ನ ಅಂದಿದ್ದಕ್ಕೆ ನಾನು 100 ಅನ್ನೋದು, ಕೋಪ ಮಾಡ್ಕೊಳ್ಳೋದು ಎಲ್ಲನೂ ನನ್ನಿಂದ ದೂರ ಮಾಡಿದ್ರು. ಚರ್ಚೆ ಮಾಡೋಣ ಎಷ್ಟೊತ್ತು ಬೇಕಾದ್ರೂ, ಆದರೆ ಈ ಥರ ಎಲ್ಲ ನೀವು ಕಮೆಂಟ್ ಮಾಡಬೇಡಿ. ನಿಮಗೂ ಕೂಡ ನೀವು ರಾಯರ ಆರಾಧನೆ ಮಾಡ್ತೀನಿ ಅಂತ ನೀವು ಹೇಳಿದ್ದೀರಲ್ವ, ನಿಮಗೂ ಕೂಡ ಗೊತ್ತು ರಾಯರಿಗೆ ಅಲಂಕಾರ ಮಾಡಬೇಕಾದ್ರೆ ನಾವು ಎಷ್ಟು ಸಮಯ ತಗೊಳ್ತೀವಿ, ಎಷ್ಟು ಬೇಗ ಹೇಳ್ಬೇಕು. ಇಷ್ಟೆಲ್ಲ ಮಾಡೋದು ನಾವು ಏನೋ ತೋರ್ಪಡಿಕೆಗಾಗಲಿ ನಾನು ಹಿಂಗೆ ಮಾಡ್ತೀನಿ, ನಾನು ಏನಂದರೆ ಏನೂ ಅಲ್ಲ. ನಾನು ಮುಂಚೆ ಕೂಡ ಹೇಳ್ಕೊಂಡಿದ್ದೀನಿ, ನಾನು 5:30 ಹೇಳ್ತಿದ್ರು ನನ್ನ ಜೀವನದಲ್ಲಿ. ಈಗಿಂದ ಅಂತಲ್ಲ, ಮುಂಚೆಯಿಂದ ಹೇಳ್ತಿದ್ರು. ನಾನು ಯಾವತ್ತೂ ದೇವ್ರ ಮನೆಗೆ ಹೋದವಳಲ್ಲ. ಆದರೆ ಈಗ ರಾಯರು ನನ್ನನ್ನು 3:45ಗೆ ಎಬ್ಬಿಸ್ತಾರೆ, ಪ್ರತಿಯೊಂದನ್ನು ನನ್ನ ಕೈಲಿ ಮಾಡಿಸ್ತಿದ್ದಾರೆ. ಹೀಗಿರುವಾಗ ನೀವು ಈ ಥರ ಮಾತಾಡೋದು ಎಷ್ಟು ಸರಿ? ನಿಮಗೆ ಪೂಜೆಗಳ ಬಗ್ಗೆನೇ ಹೇಳ್ಕೊಡೋ ಅಂಥವ್ರು ಇದ್ದರೆ ಖಂಡಿತವಾಗ್ಲೂ ನೀವು ಅವ್ರದನ್ನ ನೋಡಿ ನೀವು ಏನು ಪೂಜೆ ಮಾಡಬೇಕೋ ಮಾಡಿ. ನನಗಂತೂ ರಾಯರೊಬ್ಬರಿದ್ರೆ ಸಾಕು, ನನ್ನ ಜೀವನದಲ್ಲಿ ಎಲ್ಲವೂ ಕೂಡ ಸಿಗುತ್ತೆ, ಎಲ್ಲವೂ ಕೂಡ ಸಿಗ್ತಿದೆ. ಹಾಗಾಗಿ ನನಗೆ ರಾಯರೇ ಸರ್ವಸ್ವ ಕೂಡ ಆಗಿದ್ದಾರೆ. ಇನ್ನು ರಾಯರ ನಾಮಲೇಖನ ಪುಸ್ತಕದ ಬಗ್ಗೆ ಹೇಳಬೇಕಂದ್ರೆ, ಇದು ಪರಿಮಳ ಗ್ರಂಥ ಯೂಟ್ಯೂಬ್ ಚಾನಲ್ ಅಂತ ಹೇಳಿದೆ. ಅವರು ಈ ಬುಕ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದಕ್ಕೆ ನಾವು ದುಡ್ಡು ಕೊಟ್ಟು ತರಿಸ್ಕೋಬೇಕು. ಈ ರಾಯರ ನಾಮಲೇಖನ ಬುಕ್ಕಲ್ಲಿ ನಾವು 1,00,000 ಬಾರಿ ರಾಯರ ನಾಮಲೇಖನನ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರಿಬೇಕು. ಬರೆಯೋದಕ್ಕೂ ಮುಂಚೆ ನಾವು ರಾಯರ ಹತ್ರ ನಮ್ದು ಯಾವುದಾದ್ರೂ ಒಂದು ಕಷ್ಟನೋ ಅಥವಾ ನಮ್ದು ಯಾವುದಾದ್ರೂ ಒಂದು ಇಷ್ಟನೋ ಪ್ರಾರ್ಥನೆ ಮಾಡಿಕೊಂಡು ಇದನ್ನು ಈಡೇರಿಸಿ ರಾಯರೇ ಅಂತ ಕೇಳಿ ಬರೆಯೋದಕ್ಕೆ ಶುರು ಮಾಡಬೇಕು. ನಾವು ಬರೆದು ಮುಗಿಸೋದ್ರೊಳಗಡೆ ಖಂಡಿತವಾಗ್ಲೂ ರಾಯರು ನಮ್ಮ ಕಷ್ಟ ಆದರೆ ಪರಿಹಾರ ಮಾಡಿಕೊಟ್ಟಿರ್ತಾರೆ, ನಮ್ಮ ಇಷ್ಟಾರ್ಥ ಆದರೆ ಅದನ್ನು ಕೂಡ ಫುಲ್ಫಿಲ್ ಮಾಡಿಕೊಡ್ತಾರೆ. ಮತ್ತು ಈ ಬುಕ್ನ ತರಿಸ್ಕೊಂಡ್ಮೇಲೆ ನಾವು ಗುರುವಾರನೇ
ಶುಚಿರ್ಭೂತರಾಗಿ ರಾಯರ ಮುಂದೆ ಕೂತು ಬರೆಯೋದಕ್ಕೆ ಶುರು ಮಾಡಬೇಕು. ಬರಿತಾ 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 ನಾವು ರಾಯರಿಗೆ ತುಂಬ ಹತ್ತಿರ ಆಗ್ತೀವಿ. ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರಿತಾ ಮೊದಲನೇ ದಿನ ನೀವು ಈ ಥರ ಶುರು ಮಾಡಿದ್ಮೇಲೆ ಇನ್ನು ಬೇರೆ ದಿನಗಳಲ್ಲಿ ನೀವು ಎಲ್ಲಿ ಅವಕಾಶ ಸಿಗುತ್ತೆ, ಈಗ ನೀವು ಆಫೀಸಲ್ಲೋ ಕಾಲೇಜಲ್ಲೋ ಮನೆಯಲ್ಲೋ ಎಲ್ಲಿ ನಿಮಗೆ ಬರೆಯೋದಕ್ಕೆ ಆ ಸಮಯ ಫ್ರೀ ಅನಿಸುತ್ತಾ ಆ ಸಮಯದಲ್ಲಿ ಕೂತು ನೀವು ಬರಿಬೋದು. ಪೀರಿಯಡ್ಸ್ ಟೈಮಲ್ಲಿ ಲೇಡೀಸ್ಗಳು ಬರಿಬಾರ್ದು. ಹಾಗೆ ಅವ್ರ ಚಾನಲ್ಗೆ ನೀವು ಹೋಗಿ ಸರ್ಚ್ ಮಾಡಿದಾಗ ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅವರು ಹೇಳಿದ್ದಾರೆ. ಇಂಕ್ ಪೆನ್ನ ಯೂಸ್ ಮಾಡಿ ನಾವು ಬರಿಬೇಕು, ಮತ್ತು ಈ ಕಾಲ್ಗೆ ಸ್ಲಿಪ್ಪರ್ ಎಲ್ಲ ಹಾಕ್ಕೊಂಡಿದ್ದಾಗ ಬರಿಬಾರ್ದು. ತುಂಬ ವಿಚಾರಗಳನ್ನ ಅವರು ತಿಳಿಸಿದ್ದಾರೆ. ನೀವು ಖಂಡಿತ ಆ ಚಾನಲ್ನ ನೋಡಿದಾಗ ಇದ್ರ ಬಗ್ಗೆ ನಿಮಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಪರಿಮಳ ಗ್ರಂಥನ ನಾನು ಮನೆಗೆ ತರಿಸ್ಕೊಂಡಾಗ ನನಗೂ ಕೂಡ ರಾಯರ ನಾಮಲೇಖನ ಪುಸ್ತಕ ಒಂದು ಬಂದಿತ್ತು. ಅದನ್ನ ನನ್ನ ಮಗಳು ಬರೆದು ಕಂಪ್ಲೀಟ್ ಮಾಡಿದ್ಲು. ಅದಾದಮೇಲೆ ನಾನು ತರಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಾವು ರಾಯರಿಗೆ ಪೂಜೆ ಮಾಡ್ತೀವಿ, ಹೆಜ್ಜೆ ನಮಸ್ಕಾರ ಮಾಡ್ತೀವಿ, ವ್ರತಗಳನ್ನ ಮಾಡ್ತೀವಿ. ಅದೇ ರೀತಿ ರಾಯರ ನಾಮಲೇಖನ ಪುಸ್ತಕ ಕೂಡ ಒಂದು ಸೇವೆಯಾಗಿ ನಾವು ಮಾಡಬಹುದು. ಈ ಪುಸ್ತಕದಲ್ಲಿ ನಾವು ಬರಿತಾ ಬರಿತಾ ತುಂಬ ರಾಯರಿಗೆ ಹತ್ತಿರ ಆಗ್ತೀವಿ. ತುಂಬ ಪವಾಡಗಳು ನಡೀತಿದೆ. ತುಂಬ ಜನ ಕೂಡ ಹೇಳ್ಕೊಳ್ತಿದ್ದಾರೆ, ನನಗೆ ಈ ಬುಕ್ ಬರೆಯೋದಕ್ಕೆ ಶುರು ಮಾಡಿದ್ಮೇಲೆ ಈ ರೀತಿ ಆಯ್ತಾ ಇದೆ ಅನುಭವಗಳು ಅಂತ. ನೀವು ನೋಡ್ಬೋದು, ಅವ್ರ ಚಾನಲ್ಗೆ ವಿಸಿಟ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಆದ ಡೀಟೇಲ್ಸ್ನ ಅವರು ಕೊಡ್ತಾರೆ. ಮತ್ತು ಈ ಬುಕ್ಕಲ್ಲಿ 1,00,000 ಬಾರಿ ಕಂಪ್ಲೀಟ್ ಆದಮೇಲೆ ಆ ಬುಕ್ನ ರಿಟರ್ನ್ ಅವ್ರಿಗೆ ಕೊಟ್ಟಾಗ ಅವರು ದೇವಸ್ಥಾನ ನಿರ್ಮಾಣ ಮಾಡ್ತಿದ್ದಾರಂತೆ, ಅಲ್ಲಿಗೆ ಅದನ್ನು ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ನಿಮಗೆ ಒಂದು ಪ್ರಶಸ್ತಿ ಪತ್ರ ಕೂಡ ಕೊಡ್ತಾರೆ ಅವರು. ಮತ್ತು ಇನ್ನೂ ಬರಿಬೇಕು ಅಂತ ನಿಮ್ಗೆ ಅನಿಸಿದ್ರೆ 1 ಕೋಟಿ ಬಾರಿ ಬೇಕಾದರೂ ನಾವು ಆ ಬುಕ್ಕಲ್ಲಿ ರಾಯರ ನಾಮಲೇಖನ ಬರಿಬೋದು. ನಿಮ್ಗೆ ಯಾರಿಗಾದ್ರೂ ರಾಯರ ನಾಮಲೇಖನ ಪುಸ್ತಕನ ಬರಿಬೇಕು ಅನ್ನೋ ಇಚ್ಛೆ ಇದ್ದರೆ ಖಂಡಿತವಾಗ್ಲೂ ನೀವು ಆ ಬುಕ್ನ ತರಿಸ್ಕೊಂಡು ಮನೇಲೇ ಕೂತು ಬರಿಬೋದು. ಅದಾದಮೇಲೆ ಅವ್ರಿಗೆ ರಿಟರ್ನ್ ಕಳಿಸಿ ನಿಮ್ಗೊಂದು ಪ್ರಶಸ್ತಿ ಕೂಡ ಕೊಡ್ತಾರೆ, ತೊಗೋಬೋದು. ಹಾಗೆ ಅದ್ರ ಜೊತೆಗೆ ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ರಾಯರು ಕೊಡ್ತಾರೆ. ಒಳ್ಳೆ ಅನುಭವ ಆಗ್ತಿದೆ ಅಂತ ತುಂಬ ಜನ ಹೇಳ್ತಿದ್ದಾರೆ. ಮಕ್ಕಳು ಕೂಡ ರಾಯರ ನಾಮಲೇಖನ ಪುಸ್ತಕದಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರಿಬೋದು. ಇಂಥವರೇ ಬರಿಬೇಕು, ಇಂಥವರೇ ಬರಿಬಾರ್ದು ಅಂತ ಏನಿಲ್ಲ. ಯಾರು ಬೇಕಾದರೂ ರಾಯರು ಯಾರಿಗೆ ಮನಸ್ಸು ಕೊಟ್ಟು ಬರೆಸ್ತಾರೋ ಪ್ರತಿಯೊಬ್ಬರು ಕೂಡ ರಾಯರ ನಾಮಲೇಖನ ಪುಸ್ತಕದಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರಿಬೋದು. ಏನೇ ನಮ್ಮ ಜೀವನದಲ್ಲಿ ನಡಿಬೇಕು ಅಂದರೆ ಅದು ರಾಯರ ಇಚ್ಛೆ ಇರಬೇಕು. ಯಾರಿಗೆಲ್ಲ ಬರೆಯೋದಕ್ಕೆ ಇಷ್ಟ ಇದ್ದು ಅಡೆತಡೆಗಳಿದೆಯೋ ಅವರು ರಾಯರ ಹತ್ರ ಒಂದು ಬಾರಿ ಕೂತು ನನಗೂ ಕೂಡ ಇಷ್ಟ ಇದೆ, ನಿಮ್ಮ ಅನುಗ್ರಹ ಕೊಡಿ, ನನಗೆ ಇದಕ್ಕೆ ಅವಕಾಶ ಮಾಡಿಕೊಡಿ, ನನಗೆ ಈ ಸೇವೆ ಮಾಡೋದಕ್ಕೆ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಬುಕ್ನ ತರಿಸ್ಕೊಂಡು ನೀವು ಬರಿಬೋದು. ರಾಯರು ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.